ನಮಸ್ತೆ ಎಲ್ಲರಿಗೂ. ಬನ್ನಿ, ಸದ್ಯಕ್ಕೆ ಏನು ಒಂದು ಕ್ರಿಮಿನಲ್ ನಡೀತಾ ಇದೆ, ಕ್ರೈಮ್ ನಡೀತಾ ಇದೆ ನಿಮ್ಮ ಜೀವನದಲ್ಲಿ. ಯಾರು ಯಾವ ಥರ ಕ್ರೈಮ್ ಮಾಡ್ತಿದ್ದಾರೆ ಅಥವಾ ನೀವು ಯಾವ ಥರ ಕ್ರೈಮ್ ಮಾಡ್ತಿದ್ದೀರಾ ನೋಡೋಣ. ವಾಟ್ ಈಸ್ ಯುವರ್ ಮೈಂಡ್? ಸೊ ಕೆಲವರು ತುಂಬ ಒಂದಷ್ಟು ದುರಭ್ಯಾಸಗಳಿಗೆ, ಮಾತ್ರೆಗಳಿಗೆ ಅಡಿಕ್ಟ್ ಆಗಿದ್ದೀರಾ ಅನ್ನುವಂಥದ್ದು ಇದೆ. ಕೆಲವರು ಫ್ಯಾಮಿಲಿಗೆ ಅಡಿಕ್ಟ್ ಆಗಿದ್ದೀರಾ. ಸೊ ಸದ್ಯಕ್ಕೆ ನೀವು ಆ, ನೀವು ನೋಡ್ಬೋದು ಕಿಟಕಿಯಿಂದ ಆಚೆ ಎಷ್ಟು ಒಳ್ಳೆ ಫ್ಯಾಮಿಲಿ ಇದೆ. ಇದು ಕಿಟಕಿಯಿಂದ ಆಚೆ ಎಷ್ಟು ನೆಗೆಟಿವಿಟಿ ಇದೆ. ಸೊ ಸದ್ಯಕ್ಕೆ ನೆಗೆಟಿವ್ ಎನರ್ಜೀಸ್ ನಿಮ್ಮ ಹ್ಯಾಪಿ ಫ್ಯಾಮಿಲಿನ ನೋಡಿ, ಇಲ್ಲಿ ಎರಡು ತರ ಎನರ್ಜಿ ಇದೆ. ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿ ನೋಡಿ ನೆಗೆಟಿವಿಟಿ ಅಥವಾ ನೆಗೆಟಿವಿಟಿ ಮಾಡ್ತಿರೋರು ತೊಂದರೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ನಿಮ್ಮ ಹ್ಯಾಪಿ ಫ್ಯಾಮಿಲಿನ ನೋಡಿ ನಿಮ್ಮ ಪೂರ್ವಜರು ತುಂಬಾ ಖುಷಿನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ತುಂಬಾ ಸಂತೋಷವಾಗಿದ್ದಾರೆ. ಎಸ್ಪೆಷಲಿ ನಿಮ್ಗಾಗಿರುವಂತ ಪಾಪುನ ನೋಡಿ ಅವರು ಖುಷಿಯಾಗಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಮ್ಯಾರೇಜ್ ಲೈಫ್ ಹ್ಯಾಪಿ ಆಗಿರೋದು ಅವರಿಗೆ ಖುಷಿ ತರಿಸಿದೆ ಅನ್ನುವಂಥದ್ದು ಇದೆ. ಕೆಲವರು ಡ್ರಗ್ ಅಡಿಕ್ಟ್ ಆಗಿದ್ದಾರೆ. ಸೊ ಅದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಇದೆ. ಸೊ ಕೆಲವರು ಔಟ್ ಆಫ್ ದಿ ವರ್ಲ್ಡ್ ಥಿಂಕ್ ಮಾಡ್ತಿದ್ದಾರೆ, ಬ್ರಹ್ಮಾಂಡದ ಬಗ್ಗೆ, ಬ್ರಹ್ಮಾಂಡದ ಶಕ್ತಿಯ ಬಗ್ಗೆ, ಸೊ ಪುನರ್ಜನ್ಮಗಳ ಬಗ್ಗೆ ಒಂದಷ್ಟು ಯೋಚನೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಕೆಲವರು ಪ್ರಾಕೃತಿಕ ವಿಕೋಪ ಆಗೋತ್ತೆ ಅಂದ್ರು. ಯಾವಾಗ ಪ್ರಾಕೃತಿಕ ವಿಕೋಪ ಆಗತ್ತೆ, ಪ್ರಕೃತಿ ಯಾವಾಗ ಬುದ್ಧಿ ಕಲ್ಸುತ್ತೆ, ನ್ಯಾಚುರಲ್ ಡಿಸಾಸ್ಟರ್ ಯಾವಾಗ ಆಗತ್ತೆ, ಈ ತರ ಆಗ್ಬೇಕು ಅನ್ನುವಂಥ ಮೈಂಡನ್ನ ಯೋಚನೆ ಮಾಡ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಕೆಲವರು ಮುಚ್ಚಿಟ್ಕೊಂಡು ಕಳ್ಳತನ ಮಾಡಿ ಒಂದಷ್ಟು ನಂಗೆ ಇದು ನಕ್ಸಲಿಸಮ್, ಟೆರರಿಸಮ್ ಇವರೆಲ್ಲ ಮಾಡ್ತಾರಲ್ಲ, ಸೊ ಇವರೆಲ್ಲ ಒಂದಷ್ಟು ಹೊಂಚಾಗ್ತಿದ್ದಾರೆ ಸಮಸ್ಯೆ ಮಾಡೋದಕ್ಕೆ ಅಂತ ಅನ್ನಿಸ್ತಾ ಇದೆ, ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೆಲವ್ರು ಯಾರೋ ಎಲ್ಲಿ ಮುಚ್ಚಿಟ್ಕೊಳ್ಳಿ, ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನೋ, ನಾ ಮಾಡಿರೋ ತಪ್ಪು ಎಲ್ಲಿ ಬೆಳಕಿಗೆ ಬಂದ್ಬಿಡುತ್ತೋ ಅಂತ ಯೋಚನೆ ಮಾಡಿ ಎಲ್ಲಿ ಹಿಡನ್ ಆಗ್ಬೋದು, ಹೈಡಿಂಗ್ ಪ್ಲೇಸ್ ನ ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಕೆಲವರಿಗೆ ಹೊಸ ಮನೆಗೆ ಹೋಗ್ಬೇಕು, ಹೊಸ ರೀತಿಲಿ ನಾನು ಬದಲಾವಣೆನ ಮಾಡ್ಕೊಳ್ಬೇಕು, ಸೊ ಹೊಸ ಒಂದು ಇಂಟೀರಿಯರ್ ಡೆಕೋರೇಷನ್ ಮಾಡ್ಬೇಕು, ಒಂಚೂರು ಮನೇನ ರಿನ್ಯೂವಲ್ ತರ ಒಂದು ಹೊಸ ಲುಕ್ ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ. ಎಸ್ಪೆಷಲಿ ಈ ಒಂದು ಸನ್ಶೈನ್ ಏನ್ ಬರುತ್ತೆ, ಸೂರ್ಯನ ಬೆಳಕು, ಕಿರಣಗಳು, ಸೊ ಅಲ್ಲಿ ಕೂತ್ಕೊಂಡು ಬುಕ್ ಓದೋಕೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಸೊ ಆ ಜಾಗನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮದೇ ಆದಂತ ಒಂದು ಲೈಬ್ರರಿ ಸ್ಪೇಸ್ ಮಾಡ್ಕೊಳ್ಬೇಕು ಅಂತ ಕೆಲವ್ರಿಗೆ ಇಷ್ಟ ಇರಬಹುದು. ಅದನ್ನ ಕೂಡ ಮಾಡುವಂತ ಪ್ರಯತ್ನನ ಪಡ್ತಾ ಇದ್ದೀರಾ. ಸದ್ಯಕ್ಕೆ ಇನ್ ಕೆಲವರಿಗೆ ನಿಮ್ಮ ನೇಬರ್ಸ್ ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನೇಬರ್ ಇಂದ ಸಮಸ್ಯೆ ಆಗ್ತಿದೆ. ಜೊತೆಗೆ ನೇಬರ್ ಮಾಡ್ತಿರೋ ಸಮಸ್ಯೆಗೆ ಪರಿಹಾರ ಹೇಗ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಇರಬಹುದು. ಕೆಲವರು ನೀವು ಮುಂಚೆ ಇದ್ದಂತ ಚಿಕ್ಕ ಹುಡುಗರಲ್ಲಿ ಇದ್ದಂತ ಸ್ಥಳಕ್ಕೆ ಹೋಗ್ತೀರಾ, ಅದಕ್ಕೆ ಸಂಬಂಧಪಟ್ಟಂತ ಕೆಲವು ರಹಸ್ಯಗಳನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇಲ್ಲಿ 2ನೇ ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಕೆಲವರು ಎಲ್ಲೋ ಹೋಗ್ಬಿಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಕೆಲವರು ಈಗ ಏನು ಗೇಮ್ಸ್ ನಡೀತಾ ಇದೆ, ಸೊ ಅದರಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ರನ್ಔಟ್ ಆಗ್ತಾರೆ, ಇದನ್ನು ಕೂಡ ಯೋಚನೆ ಮಾಡ್ತಿದ್ದಾರೆ. ಸೊ ಯಾರ್ದೋ ಅಫೇರ್ ಬಗ್ಗೆ ಯಾರೋ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರುವಂತದ್ದು ಕೂಡ ಇಲ್ಲಿ ಇದೆ. ಸೊ ಆಕ್ಚುಲಿ ಪಾಸಿಟಿವ್ ಥಿಂಕಿಂಗ್ ಅಲ್ಲೇ ಇದ್ದೀರಾ. ದೇವಿ ಫ್ಯಾಮಿಲಿ ಅಂದ್ಮೇಲೆ ಪಾಸಿಟಿವ್ ಥಿಂಕಿಂಗ್ ಅಲ್ಲೇ ಇರ್ತೀರಾ. ಇನ್ನು ನಿಮ್ಮ ಶತ್ರುಗಳು ಬೇಕಾದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ಬೋದು. ಸೊ ಒಳ್ಳೇದಾಗ್ಲಿ. ಈಗ 3 ಕಾರ್ಡ್ ಇರ್ತೀನಿ. ನಿಮ್ಮ ಆ ಒಂದು ಕ್ರೈಮ್ ಮೈಂಡ್ ಯಾವ ರೀತಿಲಿ ಯೋಚನೆ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ ಇಲ್ಲಿ. ಮೊದಲನೇದು, 2ನೇದು, 3ನೇದು. 3 ಬೇಕು ಅಂದ್ರೂ ಕೂಡ ಆಯ್ಕೆ ಮಾಡ್ಕೊಳ್ಳಿ. ಸೊ ಬಹಳಷ್ಟು ಜನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಇನ್ ಕೆಲವರು ತಮ್ಮನ್ನ ತಾವು ತೊಂದರೆಗೆ ಒಳಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಿರಬಹುದು. ಸೊ ಹಾಗೆ ಅವಕಾಶನ ಕೊಡಬೇಡಿ.
ಸೊ ಕೆಲವರು ನ್ಯಾಯ ಕೇಳ್ತಾ ಇರಬಹುದು. ಸೊ ಎಸ್, ಎಲ್ಲವೂ ಕೂಡ ಆಗತ್ತೆ ಮುಂದಿನ ದಿನಗಳಲ್ಲಿ. ಓಕೆ, ಫ್ಯೂಚರ್ ಎನರ್ಜಿ ಕೂಡ ಇದೆ ಇಲ್ಲಿ. ಮೊದಲನೇದು ಹೋಮಿ ಸೈಡ್, ತುಂಬಾ ಒಂದು ಎಚ್ಚರಿಕೆ ಬೇಕು. ಚಾಕುವಿನಿಂದ ಏನಾದ್ರೂ ಪೆಟ್ ಮಾಡ್ಕೊಳ್ಬಹುದು, ಕೈ ಮೇಲೆ ಪೆಟ್ಟಾಗಬಹುದು, ಅಥವಾ ಸಮಥಿಂಗ್ ಏನೋ ಪೆಟ್ಟಾಗಿ ರಕ್ತ ಚೆಲ್ಲುವಂಥದ್ದು ಕಾಣಿಸ್ತಾ ಇದೆ. ಆಕ್ಚುಲಿ ನೀವು ಹೋಗುವಂತ ಮುಂದಿನ ಮನೆ ಒಂದಷ್ಟು ಮುಂದೆ ಹಿಂದೆ ಅನಾಹುತಗಳಾಗಿತ್ತು, ನೀವು ಹೋದ್ಮೇಲೆ ಅಲ್ಲಿ ಅನಾಹುತಗಳಾಗತ್ತೆ. ಸೊ ಹಾಗಾಗಿ ಅಂಥ ಮನೆಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅಂಥ ಮನೆಗೆ ಹೋಗ್ಬೇಡಿ, ಅಲ್ಲಿ ತುಂಬಾನೇ ನೆಗೆಟಿವಿಟಿ ಇದೆ, ಆ ಮನೆಗೆ ಸಾಕಷ್ಟು ಸಮಸ್ಯೆಗಳಿದೆ. ಅಂಥ ಮನೆಗೆ ನೀವು ಹೋಗೋದ್ರಿಂದ ಇನ್ ಮುಂದಕ್ಕೂ ಕೂಡ ನಿಮ್ಗೆ ಹೆಚ್ಚಿನ ಸಮಸ್ಯೆಗಳು ಅಲ್ಲಿ ಆಗತ್ತೆ ಅಂತ ಇದೆ. ಸೊ ಯಾರದೋ ಒಂದು ಕೊಲೆಯ ಪ್ರಯತ್ನಗಳಲ್ಲ ಆಗುತ್ತೆ, ಆ ಥರದ್ದು ಸುದ್ದಿ ಹರಿದಾಡತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇದು ತುಂಬಾ ರಿಚ್ ಕೊಲೆ ಅಂತ ಹೇಳ್ಬೋದು, ತುಂಬಾನೇ ದುಬಾರಿಯಾದಂಥ ಒಂದು ಕೊಲೆಯ ಪ್ರಯತ್ನಗಳು ನಡೆಯುತ್ತೆ. ಆ ಸುದ್ದಿ ನಾವು ಕೇಳಬಹುದು. ನಿಮ್ಗೇನು ಆಗೋದಿಲ್ಲ, ನೀವು ಹೆದರ್ಕೊಳ್ಬೇಡಿ, ಆ ಥರ ಸುದ್ದಿ ನೀವು ಕೇಳಬಹುದು. ಅಥವಾ ನೀವು ಮನೆ ಬದಲಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಅಂಥ ಮನೆಗೆ ನೀವು ಹೋಗುವಂಥ ಸಾಧ್ಯತೆಗಳಿದೆ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಆಮೇಲೆ ಹೋಗಿ, ಇದರಿಂದ ಒಳ್ಳೇದ ಬೆಟರ್ ಇದೆ, ತಿಳ್ಕೊಂಡು ಆಮೇಲೆ ಹೋಗಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಇನ್ಸೈಡ್ ಇದೆ. ಏನೋ ಒಂದು ಸುರಂಗ ಮಾರ್ಗನ ಕಂಡು ಹಿಡಿತೀರಾ, ನಿಮ್ಮೊಳಗಿನ ಅಂತರಾಳ ಕೂಡ ನೋಡ್ತೀರಾ. ಕೆಲವರು ಪಾಸ್ಟ್ ಲೈಫ್ ಜರ್ನಿ ಕಂಪ್ಲೀಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ವಿಲ್ ಹಿಡನ್, ಏನೋ ಹುಡುಕಾಟದಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಇನ್ನ ಒಳಗೆ ಆಳಕ್ಕೆ ಇನ್ನ ಒಳಗೆ. ಸೊ ಎಸ್ಪೆಷಲಿ ಇಲ್ಲಿ ನೋಡಿ, ಔಟರ್ ಸ್ಪೇಸ್ ಇನ್ಸೈಡ್ ಅಂತ ಇದೆ. ಸೊ ಸಾಕಷ್ಟು ಯಾವುದೋ ಮನೆ ತುಂಬಾ ದಿವಸದಿಂದ ವರ್ಷಗಳಿಂದ ಬೀಗ ಹಾಕಿರೋದು, ಇನ್ಮೇಲೆ ಬೀಗ ಹೊಡೆದು ಯಾರೋ ಒಳಗೆ ಹೋಗುವಂತ ಸಾಧ್ಯತೆಗಳು ಇದೆ. ಸೊ ಒಳಗ್ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ನೇಬರ್ಸ್ ನಿಮ್ಮ ಮನೆಯ ಪಕ್ಕದಿಂದ ಗೋಡೆನ ಬೀಳ್ಸುವಂತ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ದೇನಾದ್ರೂ ಹಳೆ ಮನೆ ಇದ್ರೆ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಬಿಟ್ಬಿಡಿ. ಆ ಮನೆ ಏನಾದ್ರೂ ಬಿದ್ರೆ ಅಥವಾ ಆ ಮನೆಗೆ ಏನೇ ಹಾನಿ ಆದ್ರೆ ಸೊ ಇವರೇ ಕಾರಣ, ಅಕ್ಕಪಕ್ಕದವರೇ ಕಾರಣ ಅಂತ ಅಲ್ಲೊಂದು ಕಂಪ್ಲೇಂಟ್ ರೈಸ್ ಮಾಡ್ಬಿಡಿ. ಸೊ ಒಂದು CC ಕ್ಯಾಮ್ರಾನ ಯಾವುದೇ ಕಾರಣಕ್ಕೂ ತೆಗೀದಿರಾ ಅಲ್ಲೇ ಹಾಕಿ ಇಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೆಲೆಬ್ರಿಟಿ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ನೆಗೆಟಿವಿಟಿ ಯಾರು ಸೆಲೆಬ್ರಿಟಿನ ಅಟ್ಯಾಕ್ ಮಾಡೋದ್ರಲ್ಲಿ ಇದೆ ಅಂತ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನೀವು ರಾಕ್ ಸ್ಟಾರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಸಿಂಗಿಂಗ್ ಅಲ್ಲಿ ನೀವು ಹೆಚ್ಚಿನ ಒಂದು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನೀವು ಸೆಲೆಬ್ರಿಟಿ ಆಗುವಂತ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಜನಕ್ಕೆ ಒಳ್ಳೇದನ್ನ ಬಯಸಿರುವಂತ ನೀವು ಈಗ ನಿಮ್ಮ ಆರೈಕೆ ಮಾಡ್ಕೊಳಕ್ ಆಗ್ದಿರಾ ಒದ್ದಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಆರೈಕೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ವಾಹನ ಅಪಘಾತಗಳು ಕಾಣಿಸ್ತಾ ಇದೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ, ಹಾಗಾಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ. ಓಕೆ, ಸೊ ಮೈಂಡ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮೈಂಡ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಇನ್ನ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ. ಓವರ್ ಥಿಂಕಿಂಗ್ ಮಾಡಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಸೊ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.